we shall have a talk on basic knowledge and English. The basic knowledge ಅನ್ನೋ ತಕ್ಷಣ ಬಂದ ತಕ್ಷಣ that is once again with respect to alphabet consideration ಬರುತ್ತೆ dear students. ಆಲ್ಫಾಬೆಟ್ ವಿಷಯದಲ್ಲಿ ನಾವು ಇದುವರೆಗೂ ಕಲ್ತಿರೋ ಪ್ರಕಾರದಲ್ಲಿ ನಾವೆಲ್ಲ ಚೆನ್ನಾಗಿ ಕಲ್ತಿರ್ತೀವಿ. ಯಾವ ಥರ ಕಲ್ತಿದ್ದೀವಿ ನಾವು ಅಂತಂದ್ರೆ that is with respect to the received pronunciation. Yesterday I told you, last class I told you, now also I am telling, these are where received pronunciation ವಿಷಯದಲ್ಲಿ ನಾವು ಕಲ್ತಿದ್ದೀವಿ dear students. For example, ಏನಂತ ಹೇಳ್ತೀವಿ? A, B, C, D, ಅದೇ ಥರ Z ಅಂತ ಹೇಳ್ತೀವಿ ಅಲ್ವಾ? ಆದರೆ ನಾವು once again bifurcate ಮಾಡ್ತೀವಿ. We are going to bifurcate that entire alphabet into two aspects. One is consonant, another one is vowels. Here, how we are going to spell? This is the see. If you're going to consider, if you're going to speak in English, we should have to have every word has its own pronunciation. Therefore, what is the words we are going to consider? E, I, O, U ಅಂತ ನೀವೇನು ಕನ್ಸಿಡರ್ ಮಾಡ್ಕೊಂಡಿದ್ವಿ ಅಥವಾ ನಾವೇನು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಅದನ್ನ ವಾವೆಲ್ ಅನ್ನೋತಂತಲೇ ಪ್ರೊನೌನ್ಸಿಯೇಷನ್ ಮಾಡಬೇಕಾಗತ್ತೆ. ಅದೇ ತರ ಇನ್ನು ಇದಿಷ್ಟು ಮಿಕ್ಕಿದ್ದನ್ನ ಕಾನ್ಸೊನೆಂಟ್ಸ್ ಅನ್ನೋದ್ರಲ್ಲಿ ನಾವು ಪ್ರೊನೌನ್ಸಿಯೇಷನ್ ಮಾಡಬೇಕು. ಈ ಕಾನ್ಸೊನೆಂಟ್ಸ್ ಮತ್ತೆ ವಾವೆಲ್ ಅಂತ ಹೇಳಬೇಕಾದ್ರೆ ನೀವು ಫಸ್ಟ್ ಬೇಸಿಕ್ ನಾಲೆಜ್ ಅಲ್ಲಿ ತಿಳ್ಕೋಬೇಕು. ದೇರ್ ಇಸ್ ನೋ ವರ್ಡ್ ಇನ್ ಇಂಗ್ಲಿಷ್. There is no word in English without this vowel. Without this vowel ಅಂತ ಅನ್ಬೇಕಾದ್ರೆ A, E, I, O, U ಅಥವಾ A, E, I, O, U ಅನ್ನೋ ಥರದಲ್ಲಿ ನಾವು ವಾವೆಲ್ಸ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ ಆ ರೀತಿ ನಾವು ಮತ್ತೆ ಕಲಿಬೇಕಾಗತ್ತೆ. ಇಲ್ಲಿ ಡಿಯರ್ ಯಂಗ್ ಲರ್ನರ್ಸ್, ಯು ಶುಡ್ ಹ್ಯಾವ್ ಟು ಲರ್ನ್ ಇಲ್ಲಿ ಏನಿದು ಎ ಇದೆ ಮತ್ತೆ ಇ ಇದೆ, ಐ ಇದೆ, ಓ ಈ ಥರ ನಾವು ಕನ್ಸಿಡರ್ ಮಾಡಿದ್ರೇನು ಸಹ ಇದರ ಸೌಂಡ್ ವ್ಯತ್ಯಾಸವಾಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಬೇಸಿಕ್ ಕಾನ್ಸೆಪ್ಟ್ಸ್ ವಿಷಯದಲ್ಲಿ ನಾವು ಯಾವುದನ್ನೇ ವರ್ಡ್ನ ನೀವು ಬರೀತೀರಾ. ಫಾರ್ ಎಕ್ಸಾಂಪಲ್ ಶಲ್ ರೈಟ್ CAT cat and A is once again with respect to vowel and C and T you know that consonants. Is it clear? But on the other hand, what is the pronunciation with respect to? ನಾವಿಲ್ಲಿ ಇದು ವರ್ಡ್ನ ಏನು ಕರಿತಾ ಇದ್ದೀವಿ? ನಾವು ಯೂಶುವಲ್ ಆಗಿ ಕರಿತಾ ಇರೋ ವರ್ಡ್, ಯೂಶುವಲ್ ಆಗಿ ಕರಿತಾ ಇರುವಂಥ ಲೆಟರ್ನ ನಾವು ಎ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ಆದರೆ ಪ್ರೊನೌನ್ಸಿಯೇಷನ್ ಏನಾಗ್ತಾ ಇದೆ? ಆ ಅನ್ನೋ ಥರದಲ್ಲಿ ಆಗ್ತಾ ಇದೆ. Is it clear to you? Therefore, CAT it is not supposed to ಅದು ಎ ತರ ಯೂಸ್ ಆಗ್ತಾ ಇಲ್ಲ, ಅದು ಆ ತರ ಯೂಸ್ ಆಗ್ತಾ ಇದೆ. ಅದೇ ತರ ನೀವು ಅಂಬ್ರೆಲ್ಲಾ ಯು ಕನ್ಸಿಡರ್ ಮಾಡ್ತೀರಾ, ಅದರಲ್ಲಿ ನೀವೇನ್ ಹೇಳ್ತೀರಾ? ಯುನ ಅಂಬ್ರೆಲ್ಲಾ ತರ ಬರ್ತಾ ಇರುತ್ತೆ. ಇಟ್ ಇಸ್ ವಿತ್ ರೆಸ್ಪೆಕ್ಟ್ ಅನ್ ಆ ಥರದಲ್ಲಿ ಬರ್ತಾ ಇರುತ್ತೆ. Therefore, ನಮಗೆ ನಾವು ಏನು ಕಲ್ತಿರ್ತೀವಿ ಅದಕ್ಕೋಸ್ಕರ ವಿ ಆರ್ ಆಲ್ವೇಸ್ ಲ್ಯಾಗ್ ಬಿಹೈಂಡ್ ವೈಲ್ ಲರ್ನಿಂಗ್ ಇಂಗ್ಲಿಷ್. ಆರ್ ನಾವು ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಲ್ಲಿಂದ ನಮಗೆ ಫಾಲ್ಟ್ಸ್ ಆಗ್ತಾ ಇದೆ. ಎಲ್ಲಿಂದ ಫಾಲ್ಟ್ಸ್ ಆಗ್ತಾ ಇದೆ ಅಂತಂದ್ರೆ ನಾವು ಅಕ್ಷರ ಇಸ್ ನಥಿಂಗ್ ಬಟ್ ಲೆಟರ್ಸ್ ಇನ್ ಇಂಗ್ಲಿಷ್. ಯಾಕೆ ಲೆಟರ್ಸ್ ಇನ್ ಇಂಗ್ಲಿಷ್ ನಮ್ಮ ಲಿಟ್ರೇಚರ್ಲಿ ತುಂಬಾ ಪ್ರಿಡಾಮಿನೆಂಟ್ ರೋಲ್ ಆಗುತ್ತೆ ಅನ್ಬೇಕಾದ್ರೆ, ಲಿಟ್ರೇಚರ್ ಇಟ್ ಈಸ್ ಡಿರೈವ್ಡ್ ವಿತ್ ಲೆಟರ್ಸ್. ಲಿಟ್ರೇಚರ್ ಅನ್ನೋದೇ ಲೆಟರ್ ಮುಖಾಂತರ ಡಿರೈವ್ ಆಗಿದೆ ಇನ್ ದ ಗ್ರೀಕ್ ಲ್ಯಾಟಿನ್ ವರ್ಡ್ಸ್ ಅಲ್ಲಿ. ದೇರ್ಫೋರ್ ನಾವು ಲೆಟರ್ ಬಗ್ಗೆ ವಿಶೇಷವಾಗಿ ನಾವು ಒತ್ತು ಕೊಟ್ಟು ಕಲ್ತ್ರೆ, ಲೆಟರ್ಸ್ನ ನಾವು ಕರೆಕ್ಟ್ ಆಗಿ ಬರುವಂತ ಪ್ರೊನೌನ್ಸಿಯೇಷನ್ ನಾವು ಕಲ್ತ್ರೆ ವರ್ಡ್ ಪ್ರೊನೌನ್ಸಿಯೇಷನ್ ಐಡಿಯಲ್ ಆಗುತ್ತೆ. ಹಾಗಾಗಿ ಇನ್ನೊಂದ್ಸಲ ಜಸ್ಟ್ ಐ ವುಡ್ ಲೈಕ್ ಟು ಪುಟ್ ಇನ್ ದ ನಟ್ಶೆಲ್ ಅಂಡ್ ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ರಿಕ್ಯಾಪ್ ಇಟ್. ದೇರ್ ಆರ್ A, I, O, U vowels and there exists one more vowel that we call a semi-vowel as Y. Y ಅನ್ನೋದು ನನಗೆ ಯಾವಾಗಲೂ ಗೊತ್ತು, Y is always with respect to ಯಾ ಅನ್ನೋ ಥರ ನಾವು ಯೂಸ್ ಮಾಡ್ತೀವಲ್ಲ ಸರ್ ಅನ್ನೋ ಥರದ ನಾವು ಯೂಸ್ ಮಾಡ್ತೀವಿ ಅನ್ನೋ ನಾವು ಕಲ್ತ್ಕೊಂಡ್ರು ಸಹ ಅದರಲ್ಲೂ ನೀವು Y ಇರುವಂತಹ ಕೆಲವೊಂದು ವರ್ಡ್ಗಳನ್ನ ನೋಡಿದಾಗ, ಫಾರ್ ಎಕ್ಸಾಂಪಲ್ ಜಾಯ್ ಅಂತ ಬರೀತೀನಿ. ಜಾಯ್ ಅಂತ ಬರಬೇಕಾದ್ರೆ ಈ ವೈಗೂ ಇದಕ್ಕೂ ಕನೆಕ್ಷನ್ಸೇ ಬರೋದಿಲ್ಲ. ಈ ವೈ ಕನೆಕ್ಷನ್ ನಾನು ಇಂಗ್ಲಿಷ್ನ ಕನ್ನಡಕ್ಕೆ ನಾನು ತರ್ಜಮೆ ಮಾಡ್ತೀನಿ ಅಂತ ಹೋದಾಗ ವೈ ಅನ್ನೋದು ಯಾ ಅಂತ ಬರುತ್ತಲ್ಲ ಅಂತ ನಾನು ನೋಡ್ಕೋಬೇಕಾಗತ್ತೆ. ಈ ವೈ ಅನ್ನೋದನ್ನ ನಾವು ಯಾ ಅಂತ ಮಾಡೋಕ್ಕೆ ನಾವು ಪ್ರೊನೌನ್ಸಿಯೇಷನ್ ಇನ್ ಇಂಗ್ಲಿಷ್ ಅಲ್ಲಿ ನಾವು ವೈನ ಯಾವಾಗಲೂ ನಾವು ಯಾವ ತರ ಕನ್ಸಿಡರ್ ಮಾಡೇ ಇರಲ್ಲ. ಈ ಫಾರ್ ಎಕ್ಸಾಂಪಲ್ ರಿದಮ್ ಅನ್ಬೇಕಾದ್ರೆ ವೈ ಯಾವ ತರ ಯೂಸ್ ಆಗುತ್ತೆ? Therefore, why here use as ಈ ತರ ವರ್ಕ್ ಆಗುತ್ತೆ. ಆದ ಕಾರಣದಲ್ಲಿ ನಾವು ವೈ ಅನ್ನೋದನ್ನು ಸಹ ನಾವೇನ್ ತಿಳ್ಕೊಬೇಕಾಗುತ್ತೆ? ಇಟ್ ಈಸ್ ಆಲ್ಸೋ ವರ್ಕ್ಸ್ as a vowel.
Therefore, y is a vowel. Therefore, that also plays with respect to here that we consider it is not supposed to be full vowel, it to be considered to be semi-vowel. Clear, dear student? ಈ ತರ ಇನ್ನೊಂದ್ಸಲ ನೋಡ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಕೀ, ಇಲ್ಲಿ ಏನ್ ಬರೀತೀವಿ, ಇದನ್ನ ಜಾಯ್ ಅನ್ಬೇಕಾದ್ರೆ ಯಾವ ತರ ವರ್ಕ್ ಆಯ್ತು, ಅದೇ ತರ ಕೀ ಅಂತ ಬರೀಬೇಕಾದ್ರೆ ವೈ ನಾನು ಯೂಸ್ ಮಾಡ್ತೀನಿ, ಅದು ಇ ಎಂಡ್ ಆಗುತ್ತೆ, ವೈ ಇಯರ್ ಆಗುತ್ತೆ. ಇದೆಲ್ಲ ನಾವು ನೋಡಿದಾಗ ಹೀಗೆ ನಾವು ಯಾವುದೇ ಒಂದು ಲೆಟರ್ಸ್ನ ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ. ಏನ್ ಫಸ್ಟ್ ನಾವು ತಿಳ್ಕೊಬೇಕು, ವಾವಲ್ಸ್ ಯಾವ್ದೆಲ್ಲ ಇದೆ, ವಾವಲ್ಸ್ ಯಾವ್ದೆಲ್ಲ ಇದೆ ಅನ್ಬೇಕಾದ್ರೆ ವಾವಲ್ ಸೌಂಡ್ ಯಾವ ರೀತಿ ಇದೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ವಿ ಶುಡ್ ಹ್ಯಾವ್ ಟು ಲರ್ನ್ ವಾಟ್ ಈಸ್ ವಾವಲ್ ಸೌಂಡ್. ವಾವಲ್ ಸೌಂಡ್ ನ ನೋಡ್ಕೊಂಡು ಆಮೇಲೆ ಕಾನ್ಸನೆಂಟ್ ಜೊತೆ ಯೂನಿಫಿಕೇಶನ್ ಆಗೋದನ್ನ ನಾವು ಕರೆಕ್ಟ್ ಆಗಿ ಕಲ್ತ್ಕೋಬೇಕು. ವಿ ಶುಡ್ ಹ್ಯಾವ್ ಟು ಲರ್ನ್. And what is the basicity? What is the basic concept here is that if you going to consider any word in English, adu yavaglu unification na vowel irde irutte. Vowel jote namage yavattu gottu consonant bande barutte, usually irutte. Bari vowel mix ಮಾಡ್ಕೊಂಡ್ರೆ ನಾವು ಯಾವಾಗ್ಲೂ ಹೇಳೋಕೆ ಆಗೋದೇ ಇಲ್ಲ. ಹಾಗಾಗಿ vowel ಇಲ್ದಲೇ ಯಾವುದು ವರ್ಡ್ ಇಲ್ಲ. ಪ್ಲೀಸ್ we put it in a nutshell. There is no word without vowel, but consonant should be there. Consonant ಮತ್ತೆ vowel ಇರುವಂತಹ ಒಂದು ಕಾನ್ಸೆಪ್ಟ್ಸ್ ನ ನಾವು syllabification ಅಂತ ಕರಿತೀವಿ. ಏನದು? It is union of vowel and consonants. Creation of word is always with respect to vowel should be there, followed by consonant, or consonants are followed by vowels. Therefore, ನಾನು ಸಿಲಬಿಫಿಕೇಶನ್ ಅಂತ ಕರಿತೀವಲ್ವಾ, ಆ ಸಿಲಬಿಫಿಕೇಶನ್ ಅಲ್ಲಿ ನಾನು ವಾವಲ್ ನ ಒಂದು ಯೋಚನೆ ಮಾಡಬೇಕಾದ್ರೆ ಅಗೈನ್ ವಿ ಕನ್ಸಿಡರ್ ಸಿಲಬಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ವಾವಲ್ ಅನ್ನೋ ವಿಷಯದನ್ನೇ ನಾವು ಲರ್ನಿಂಗ್ ಪರ್ಫೆಕ್ಟ್ ಆಗಿ ನಾವು ಕಲಿಬೇಕು ಅನ್ಬೇಕಾದ್ರೆ ಅದನ್ನ ಸಿಲಬಲ್ ಅನ್ನೋ ತರದಲ್ಲಿ ಕಲಿತೀವಿ. Therefore, without vowel there is no word, or otherwise we call as without syllable there is no word at all. Without syllable there is no word at all. If you want to consider car agbodu, bat agbodu, pad agbodu, ಯಾವುದೇ ಒಂದು ಕನ್ಸಿಡರ್ ಮಾಡಿದಾಗ ಅಲ್ಲಿ ಅಕ್ಷರಗಳು ಬರುತ್ತೆ. ಆ ಅಕ್ಷರದಲ್ಲಿ ವಾವಲ್ ಮುಖಾಂತರ ನಾವು ಕನ್ಸಿಡರ್ ಮಾಡ್ತೀವಿ. ವಾವಲ್ ಇಟ್ಸ್ ಡೈರೆಕ್ಟ್ಲಿ ಲಿಂಕ್ ವಿತ್ syllable. Therefore, here one syllable follows. This syllabification we call as monosyllabification or monosyllable, my dear students, or young learners as such. ಇಲ್ಲಿ ಏನಾಗುತ್ತೆ, ನಾನು ಒಂದೇ ಒಂದು ವಾವಲ್ ಸೌಂಡ್ ನಾನು ನೋಡ್ತಾ ಇರ್ತೀನಿ. ಒಂದೇ ಒಂದು ವಾವಲ್ ಸೌಂಡ್ ನ ನೋಡೋದು ಒಂದೇ ಒಂದು ಸಿಲಬಲ್ ಇದೆ. Therefore, if you're going to put what is a syllable for this, andre there exists only unisyllable, that is also called monosyllable. If for your example you can write for examination, what is that examination? The spells out in this manner: EXAMINATION. ಇದಕ್ಕಿಂತ ಮುಂಚೆ ನಾವು ಬೇಸಿಕ್ ಇಂಗ್ಲಿಷ್ ಅದ್ರ ಜೊತೆಗೆ ನಾವು ಕನ್ನಡದ ವ್ಯಂಜನಗಳನ್ನು ನಾವು ಕನ್ಸಿಡರ್ ಮಾಡಿದಾಗ, ಕನ್ನಡದ ವ್ಯಂಜನಗಳು ಇಲ್ಲಿ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಕಾನ್ಸನೆಂಟ್ ಅನ್ನೋದನ್ನ ವ್ಯಂಜನ ಅಂತ ಕರಿತೀವಿ. ಹಾಗೆ ಕೆಲವೊಂದ್ಸಲ ನಾನು ಅದು ಯೂಸ್ ಮಾಡಿದಾಗ ಕನ್ಫ್ಯೂಷನ್ ಆಗೋದು ಬೇಡ. ಇಲ್ಲಿ ಏನಾಗಿದೆ, ನಾವು ಕನ್ನಡದಲ್ಲಿ ನಾವು ವ್ಯಂಜನವನ್ನು ಕನ್ಸಿಡರ್ ಮಾಡಿದಾಗ ನಮಗೆ ಗೊತ್ತಿರೋ ಪ್ರಕಾರದಲ್ಲಿ ಆ ಇಂದ ಅಂತರ ತರ ಒಂದು ಸ್ವರಗಳ ಒಂದು ಯೂನಿಫಿಕೇಶನ್ ಇದೆ. ಅದಾದ ನಂತರ ವ್ಯಂಜನಗಳು ಬರುತ್ತೆ, ನಿಮ್ಗೆಲ್ಲ ಗೊತ್ತಿದೆ ಅದು. ಇದರಲ್ಲಿ ಏನ್ ಬರುತ್ತೆ, ಇಲ್ಲಿ ಖ ಪ್ಲಸ್ ಆ ಇದ್ದಾಗ ಖ ಆಗುತ್ತೆ. ಅಂದ್ರೆ ಯಾವ್ದು ಖವರ್ಗ ಇರಲಿ, ಯಾವ್ದೆಲ್ಲ ವ್ಯಂಜನಗಳು ಇದ್ದಾಗ ಖ ಮತ್ತೆ ಆ ಅನ್ನೋದು ಇಲ್ಲಿ ವಾವಲ್ ಆಗುತ್ತೆ. ಖ ಅನ್ನೋದು ಇಟ್ ಇಸ್ ಅ ರೂಟ್ ವರ್ಡ್ ಫಾರ್ ಕಾನ್ಸೊನೆಂಟ್ ಆಗುತ್ತೆ. Root word of consonant along with vowel, it gives consonant as a kha. But in English, it is not always follows the rule. In Kannada or any South Indian languages, we follow this rule. But English, we can't. If you, for example, for your kind information and for example, you can consider X is there. X
it is there, it is a consonant in English. If we're going to consider X, we are going to call this as K and S will be there. K and S will be there. Therefore, what is the syllabification with respect to X is nothing but there exists C and C. As you know, C is nothing but consonant. Here, there exists two consonants because K is also a consonant and S is also a consonant. Therefore, X demands with respect to C and C. In any words, if you're going to consider that is examination or passion, there exists T-I-O-N. Here, even though there exists I and O as vowel, I and O as vowel, but here the vowel sound is hidden. Therefore, we are going to consider in Kannada, if you're going to write it, this is in the way of shan. ಶ ಅನ್ನೋದಕ್ಕೆ ಸಿ ಬರುತ್ತೆ, ಹಂಗೆ ನ್ ಅನ್ನೋದು ಸಿ ಬರುತ್ತೆ. Therefore, ನಮಗೆ ಬೇಸಿಕಲಿ ನಾವು ಕಲಿಬೇಕಾಗಿರೋದು what is vowel and what is consonant. If we learn thoroughly these two, then alphabet ನಾವು ಕಲ್ತಿದ್ದೀವಿ. ಆಲ್ಫಾಬೆಟ್ ನ ಕಲ್ತಿದ್ದ ನಂತರ ಸಿಲಬಿಫಿಕೇಶನ್ ವಿಷಯದಲ್ಲಿ ಸಿಲಬಲ್ ನ ನಾವು ಕಲಿಯಬೇಕು. ಯಾಕೆ ಸಿಲಬಲ್ ನಾವು ಕಲಿಬೇಕು? ಬಿಕಾಸ್ ಇಂಗ್ಲಿಷ್ ಇಸ್ ಅ ಸೆಮಿ ಮ್ಯೂಸಿಕಲ್ ಲ್ಯಾಂಗ್ವೇಜ್. As English is being semi-musical language, then what is that musical language depends only on sound. ಆ ಸೌಂಡ್ ನ ಇದರಲ್ಲಿ ವಿಷಯಗಳೆಲ್ಲ predominant role work ಆಗುತ್ತೆ, dear students. Therefore, if we going to put it in the syllabification for this word, ಯಾವುದು EXAMINATION is nothing but, you know that TION, it has with C and C. A is there V and N is there C. I is there V and M is there C. A is there for V. X is the number C and C again V. ಈ ತರದಲ್ಲಿ ನಾವು ಕನ್ಸಿಡರೇಷನ್ ಮಾಡಬೇಕಾಗುತ್ತೆ with respect if you going to consider examination as a word. Therefore, put it in a nutshell like this, we should have to concentrate on these ideas. If you're going to consider in alphabets, there exist. If you're going to consider in Kannada, there exists only ಒಂದೇ ಒಂದು ವಾ ಸೌಂಡ್ ಬರುತ್ತೆ, dear students. ಆದರೆ ಇಂಗ್ಲಿಷ್ ಅಲ್ಲಿ ಎರಡು ಸೌಂಡ್ ವರ್ಕ್ ಆಗುತ್ತೆ. ಎರಡು ಸೌಂಡ್ ನ ನೀವು ಕರೆಕ್ಟ್ ಆಗಿ ತಿಳ್ಕೊಬೇಕಾಗುತ್ತೆ. ನಾವು ಸೌಂಡ್ ನ ಕ್ರಿಯೇಟ್ ಮಾಡ್ತಾ ಇರೋದು ಬಾಯಲ್ಲೇನೆ. ಈಗ ಫಾರ್ ಎಕ್ಸಾಂಪಲ್ ವಿ ಅಂತ ಸ್ಟಾರ್ಟ್ ಆಗಿರುವಂತ ವರ್ಕ್ ನ ನಾವು ಈ ತರ ತುಟಿಯನ್ನು ಹೀಗೆ ಇಟ್ಕೊಂಡು ಈ ನಾಲಿಗೆನ ಇಲ್ಲಿ ಟಚ್ ಮಾಡಿ ಈ ತರ, ಫಾರ್ ಎಕ್ಸಾಂಪಲ್ ವಯೋಲಿನ್ 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 ಈ ತರ ಬರುತ್ತೆ. ಅದೇ ತರ ವೆಲ್ಕಮ್ ವೆಲ್ಕಮ್ ಅಂತ ಬರ್ಬೇಕಾದ್ರೆ ಕಂಪ್ಲೀಟ್ ಆಗಿ ನಾವು ಮಾಡ್ಬೇಕಾಗುತ್ತೆ. ಜಸ್ಟ್ ಐ ವುಡ್ ಲೈಕ್ ಟು ರಿಪೀಟ್, ಇಫ್ ಯು ವಾಂಟೆಡ್ ಟು ಕನ್ಸಿಡರ್ ವಯೋಲೆನ್ಸ್, ವಯೋಲೆನ್ಸ್ ಇಸ್ ದ ನಿಮರ್ ಈ ತುಟಿಯ ಸಹಾಯದಿಂದ ಬರುತ್ತೆ. ಆದರೆ ಅದೇ ತರ ನೀವು ವೆಲ್ ಬೀಯಿಂಗ್ ಅನ್ಬೇಕಾದ್ರೆ ಆ ತರ ಬರುತ್ತೆ. ಹಾಗಾಗಿ ಇಂಗ್ಲಿಷ್ ಅಲ್ಲಿ ಎರಡು ಸೌಂಡ್ ಬರುತ್ತೆ, ಅದ್ರ ಬಗ್ಗೆನೂ ನೀವು ಗಮನ ಹರಿಸಬೇಕಾಗುತ್ತೆ. ಹಾಗಾಗಿ ಆಲ್ಫಾಬೆಟ್ ಲರ್ನಿಂಗ್ ಇನ್ ಇಂಗ್ಲಿಷ್ ಇಟ್ ಇಸ್ ದಿ ಬೇಸಿಕ್. ಆ ಬೇಸಿಕ್ ಇಂಗ್ಲಿಷ್ ನಾಲೆಜ್ ನ ನಾವು ಕಲಿಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ಈ ಒಂದು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ದೇರ್ ಎಕ್ಸಿಸ್ಟ್ ದ ಟ ಅಂತ ನಾವು ಯೂಸ್ ಮಾಡ್ತೀವಿ. ಇದರೊಳಗಡೆ ಇದನ್ನ ನಾವು ಯಾವಾಗಲೂ ಈ ತರ ಕೆಲವೊಂದು ವರ್ಡ್ಗಳನ್ನ ನಾನು ಬರಿತೀನಿ, ನೀವು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. TH ಇಂದ ನಾವು ಸ್ಟಾರ್ಟ್ ಮಾಡಿರೋಂಥ ಒಂದು ಫಂಕ್ಷನ್ ನಲ್ಲಿ ಈ ತರ ದಿಸ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಇದೇ TH ನ ನಾನು ಥಿನ್ ಅಂತ ಬರೀತೀನಿ. ಒಂದೇನ್ ಬರ್ದಿದ್ದೀನಿ, ದಿಸ್ ಅಂತ ಬರ್ದಿದ್ದೀನಿ. ದಿಸ್ ಅಂತ ಬರ್ಬೇಕಾದ್ರೆ ಇದು ನಮ್ಮ ಕನ್ನಡದಲ್ಲಿ ಈ ತರ ವರ್ಕ್ ಆಗತ್ತೆ, ದಿ. ಅದೇ ತರ ಥಿನ್ ಅಂತ ಬರಿಬೇಕಾದ್ರೆ ನಾವು ಈ ರೀತಿ ವರ್ಕ್ ಮಾಡಬೇಕು, ಡಿಯರ್ ಸ್ಟೂಡೆಂಟ್. ಥಿನ್ ಥ್ರೋ ಈ ತರ ವರ್ಕ್ ಮಾಡಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ವಿಷಯವೂ ನಿಮಗೆ ಕಾಂಪ್ಲೆಕ್ಸಿಟಿ ಆಗಿ ಕಾಣುತ್ತೆ. ಕಾಂಪ್ಲೆಕ್ಸಿಟಿ ಆದ್ರೂ ಕಂಡ್ರೂ ಸಹ ಅದು ತನ್ನದೇ ಆದಂತ ವೇನಲ್ಲಿ ಅದು ಕರೆಕ್ಟ್ ಆಗಿ ಫ್ಲೋ ಆಗ್ತಾ ಬರುತ್ತೆ. ಯಾವಾಗ ಆ ತರ ಕರೆಕ್ಟ್ ಆಗಿ ಫ್ಲೋ ಆಗುತ್ತೆ, you are going to adopt with respect to learning aspect.
ಲರ್ನಿಂಗ್ ಆಸ್ಪೆಕ್ಟ್ಸ್ ಅಲ್ಲಿ ಈ ಒಂದು ವಿಷಯಗಳೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ದೇರ್ ಫೋರ್ ಲರ್ನಿಂಗ್ ಇಂಗ್ಲಿಷ್ ಇಟ್ ಈಸ್ ನಥಿಂಗ್ ಬಟ್ ಲರ್ನಿಂಗ್ ಪರ್ಫೆಕ್ಟ್ ಅಂದ್ರೆ ಲೆಟರ್ಸ್ ಸೌಂಡ್ ಕಲಿಯೋದು ಫಸ್ಟ್, and it play a predominant role with respect to the communication skill of communication.